ಸದ್ಯಕ್ಕೆ ಕಲ್ಕಿಗೆ ಬಹಳಷ್ಟು ಆಧುನಿಕ ಸೈನ್ಯ ಮತ್ತು ಆಯುಧಗಳು ಸಿಕ್ಕಿದೆ. ಆ ಕಾಲದಲ್ಲಿ ಕಲಿಪುರುಷ ಬಿಶಾಸನಪುರದಲ್ಲಿ ಬದುಕ್ತಿದ್ದ. ಕಲ್ಕಿಗೆ ಅಪಾರವಾದ ಸೈನ್ಯ ಸಿಕ್ಕಿದೆ ಅಂತ ತಿಳ್ಕೊಂಡ ಕಲಿಪುರುಷ ಅವನಿಗೆ ತುಂಬಾ ಕ್ಲೋಸ್ ಆಗಿದ್ದಂತ ಜೀನಾ, ಬಾರ್ಬರ, ಕಾಂಬೋಜ ಅನ್ನೋ ದಯಾ ಕರುಣೆ ಅನ್ನೋದೇ ಗೊತ್ತಿಲ್ಲದೆ ಇರೋ ರಾಜರನ್ನ ಮತ್ತೆ ಅವರ ಸೈನ್ಯನ ತನಗೆ ಸಹಾಯಕ್ಕೋಸ್ಕರ ಬಿಶಾಸನಪುರಕ್ಕೆ ಕರ್ಸ್ಕೊಳ್ತಾನೆ. ಕಲಿಪುರುಷ ಚಕ್ರವರ್ತಿ ಆಗಿರುವ ರಾಜ್ಯಗಳಲ್ಲೆಲ್ಲ ಪ್ರಜೆಗಳು ವಿಚಿತ್ರವಾಗಿರುವ ಸಿದ್ಧಾಂತನ ಪಾಲಿಸ್ತಾರೆ. ಆ ರಾಜ್ಯದಲ್ಲಿ ವಿವಾಹಗಳಿರ್ಲಿಲ್ಲ, ಮದ್ವೆ ಅನ್ನೋದಿದೆ ಅನ್ನೋ ವಿಷಯ ಕೂಡ ಅವ್ರಿಗೆ ಗೊತ್ತಿಲ್ಲ. ಶಾರೀರಿಕ ಸುಖಗಳನ್ನ ಅನುಭವಿಸಿದ್ರೇನೆ ಸ್ವರ್ಗ, ಇಲ್ಲಾಂದ್ರೆ ನರ್ಕ ಅನ್ನೋ ಸಿದ್ಧಾಂತನ ಅವರು ತುಂಬಾ ನಂಬ್ತಿದ್ರು. ಪಾಪ ಪುಣ್ಯ ಅನ್ನೋದು ಇಲ್ವೇ ಇಲ್ಲ, ಎಲ್ಲರೂ ಸಮಾನನೇ, ರಕ್ತ ಸಂಬಂಧ ಅನ್ನೋದೇ ಇರಲ್ಲ ಅಂತ ಸರಿ ತಪ್ಪು ನೋಡದೆ ವಿಚಿತ್ರವಾಗಿ ಅವರು ಬದುಕ್ತಿರ್ತಾರೆ. ಅಲ್ಲಿ ಸನಾತನ ಧರ್ಮ, ಆಚಾರ, ವ್ಯವಹಾರಗಳೆಲ್ಲ ಪೂರ್ತಿಯಾಗಿ ಮಾಯ ಆಗೋಯ್ತು. ಎಲ್ರೂ ಎದುರು ನೋಡ್ತಿದ್ದಂತ ಸಮಯ ಬಂದೇ ಬಿಡ್ತು. ಕಲಿಪುರುಷನ್ಗೆ ಸಪೋರ್ಟ್ ಆಗಿ ನಿಂತಿದ್ದ ರಾಜ್ಯರ ಸೈನ್ಯ ಕಲ್ಕಿಗೋಸ್ಕರ ಎದುರು ನೋಡ್ತಿದೆ. ಅದರಲ್ಲಿ ಮೊದಲನೇದಾಗಿ ಕೀಟಕ ರಾಜ್ಯದ ರಾಜನಾದ ಜೀನಾ ಸೈನ್ಯ, ಇನ್ನು ಪುಲಿಂದ ರಾಜ್ಯದ ರಾಜ ಆದ ಬಾರ್ಬರ ಸೈನ್ಯ, 1000ದಷ್ಟು ಜನಗಳು ನಿಂತ್ಕೊಂಡಿದ್ದಾರೆ. ಇದನ್ನೆಲ್ಲ ಕಲಿಪುರುಷ ಬಿಶಾಸನಪುರಂ ಅಲ್ಲೇ ಎತ್ತರವಾದ ಅವನ ಕೋಟೆ ಮೇಲಿಂದ ನೋಡ್ತಿದ್ದಾನೆ. ಅಷ್ಟರಲ್ಲಿ ಕಲ್ಕಿ ಸೈನ್ಯ ಎಲ್ಲ ಕಲಿಪುರುಷನ ಸೈನ್ಯದ ಎದುರು ಬಂದು ನಿಂತ್ಕೊಳ್ತು. ಅದನ್ನ ನೋಡ್ತಾ ಕಲಿಪುರುಷ ತನ್ನ ಸೈನ್ಯದ ಅರ್ಧದಷ್ಟು ಕೂಡ ಕಲ್ಕಿ ಸೈನ್ಯ ಇಲ್ಲ, ಸೊ ವಿಜಯ ನಂದೇ ಅಂತ ಅನ್ಕೊಳ್ತಾನೆ. ಕಲಿಪುರುಷನ ಆಜ್ಞೆ ಮೇಲೆ ಜೀನಾ, ಬಾರ್ಬರ ಸೈನ್ಯ ಕಲ್ಕಿ ಸೈನ್ಯದ ಮೇಲೆ ಆವೇಶವಾಗಿ ಯುದ್ಧ ಮಾಡೋಕೆ ಶುರು ಮಾಡಿದ್ರು. ಎರಡು ಸೈನ್ಯದ ಮಧ್ಯೆ ಘೋರ ಯುದ್ಧ ನಡೀತಿದೆ. ಆದ್ರೆ ಕಲಿಪುರುಷನ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಕಲ್ಕಿಯ ಬಲದ ಮುಂದೆ ಜೀನಾ ತುಂಬಾ ಚಿಕ್ಕವನು ಅಂತ. ಸೊ ಕಲ್ಕಿ ಒಂದೇ ಹೊಡೆತದಲ್ಲಿ ಜೀನಾ ತಲೆನ ಕತ್ತರಿಸ್ತಾನೆ. ಅದನ್ನ ರಿಯಲೈಸ್ ಆಗುವಷ್ಟರಲ್ಲಿ ಬಾರ್ಬರನ ಕಲ್ಕಿ ಮೇಲೆಯಿಂದ ಕೆಳಗೆ ಉದ್ದವಾಗಿ ಕತ್ತರಿಸ್ತಾನೆ. ಅದನ್ನು ನೋಡಿದ ಜೀನಾ ಮತ್ತೆ ಬಾರ್ಬರರ ಸೈನ್ಯ ಪ್ರಾಣ ಭಯದಿಂದ ಹಿಂದೆ ತಿರುಗಿ ನೋಡದೆ ಓಡೋಗ್ತಾರೆ. ಆದ್ರೆ ಕಲ್ಕಿ ಸೈನ್ಯ ಅವ್ರನ್ನ ಸ್ವಲ್ಪನೂ ಕ್ಷಮಿಸದೆ ಓಡಿ ಓಡಿ ಸಾಯಿಸ್ತಿದ್ದಾರೆ. ಎಷ್ಟು ಓಡಿದ್ರೂ ಉಪಯೋಗ ಇಲ್ಲ ಅಂತ ಅರ್ಥ ಮಾಡ್ಕೊಂಡ ಜೀನಾ ಅಂಡ್ ಬಾರ್ಬರ ಸೈನ್ಯ ತಕ್ಷಣನೇ ಅವ್ರು ಕಟ್ಕೊಂಡಿರೋ ಪಂಚನ ಬಿಚ್ಚಿ ಅದನ್ನ ಸೀರೆ ತರ ಹೊತ್ಕೊಂಡು ಕಾಲ್ ಮೇಲೆ ಬಿದ್ದು ಕಲ್ಕಿನ ಬೇಡ್ಕೊಳ್ತಾ, ಮಹಾನುಭಾವ, ನಾವು ಗಂಡಸರಲ್ಲ ಹೆಂಗಸರು, ದಯಮಾಡಿ ನಮ್ಗೆ ಪ್ರಾಣ ಭಿಕ್ಷೆ ನೀಡಿ ಅಂತ ಬೇಡ್ಕೊಳ್ತಾರೆ. ಕಲ್ಕಿ ಆಜ್ಞೆ ಮೇಲೆ ಆ ರೀತಿ ಬೇಡ್ಕೊಂಡ ಎಲ್ರನ್ನೂ ಸಾಯಿಸದೆ ಯುದ್ಧ ಸೈನಿಕರಾಗಿ ಬಂಧಿಸಿದ್ರು. ಆ ಮೊದಲನೇ ವಿಜಯನ ನೋಡಿ ಕಲ್ಕಿ ಸೈನಿಕರಲ್ಲಿ ಆನಂದ, ಉತ್ಸಾಹ ಶುರು ಆಯ್ತು. ಮೊದಲನೇ ವಿಜಯನೇ ಈ ರೀತಿ ಇದ್ರೆ ಆದಷ್ಟು ಬೇಗ ಕಲಿಪುರುಷನ ಮತ್ತು ಅವನ ರಾಜ್ಯದಲ್ಲಿರೋವನ್ನ ಈಸಿಯಾಗಿ ಸಾಯಿಸಬಹುದು ಅಂತ ಅನ್ಕೊಂಡ್ರು.